श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वमरोगता अजाढ्यं वाक्पटुत्वं च हनोमत्स्मरणात् भवेत्। भवति यदनुभावादेडमूकोऽपि वाग्मी जडमतिरभिजन्तुर्जायते प्राज्ञमौलिः। सकलवचनचेतो देवता भारती सा मम वचसि धत्तां सन्निधिं मानसे च। तपो विद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान्। मिथ्यासिद्धान्तदुर्ध्वान्त विध्वंसनविचक्षणः जयतीर्थाख्यतरणीर्वासतां नोर्दम्बरे। दुर्वादिध्वान्तरवये वैष्णवीन्दीवरेन्दवे श्रीराघवेन्द्रगुरवे नमोऽत्यन्तदयालवे। ब्रह्मचर्य हरिप्रेतसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। ಜಗನ್ನಾಥದಾಸರು ಭಗವಂತನ ಗುಣಚಿಂತನೆ ಇದು ಮಹಾವ್ಯಾಧಿ ಪರಿಹಾರಕ್ಕೆ ಸಾಧನ ಅಂತ ಎಂಬಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅದನ್ನು ಅವರು ಹೇಳುವಂತಹ ವಿಧಾನ ಹೇಗೆ ಅಂತ ಕೇಳಿದರೆ, ದುರ್ವಿಷಯಗಳ ಅಭಿಲಾಷದಲ್ಲಿ ಬಳಲುವವ, ನಾನಾ ಕ್ಲೇಶಗಳು ಅನುಭವಿಸುವವ, ಭಕ್ತಿ ಸುಮಾರ್ಗ ಕಾಣದಲೆ ಯಾರಿಗೆ ಭಗವಂತನ ಮಾರ್ಗ, ಭಗವಂತನನ್ನು ಹೊಂದಬೇಕು ಅಂತ ಉತ್ಕಟವಾದಂತಹ ಇಚ್ಛೆ ಇದೆಯೋ ಅಂಥವನು ಏನು ಮಾಡಬೇಕು ಅಂತ ಕೇಳಿದರೆ, ಅವನಿಗೆ ಇರುವಂತಹ ಉಪಾಯ ಅದು ಕೇವಲ ಭಕ್ತಿ ಮಾತ್ರ ಅಂತ ಆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಯಾರು ಸದಾ ಭಗವದ್ಭಕ್ತಿಯಲ್ಲಿ ನಿರತರಾಗಿರ್ತಾನೋ, ಭಗವದ್ಭಕ್ತಿಯಲ್ಲಿ ತನ್ಮಯನಾಗಿರ್ತಾನೋ ಅಂಥವನಿಗೆ ಯಾವ ಕ್ಲೇಶಗಳು ಕೂಡ ಅವನನ್ನು ಬಾಧಿಸೋದಿಲ್ಲ ಎಂಬಂತಹ ವಿಚಾರವನ್ನು ದಾಸರು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಏನೆಲ್ಲ ಕರ್ಮವನ್ನು ಮಾಡ್ತಾನೆ ಜೀವ, ಅವನು ಮಾಡುವಂತಹ ಕರ್ಮದ ಹಿನ್ನೆಲೆ ಅದು ಹೇಗಿರಬೇಕು, ಅದರ ಚಿಂತನೆ ಏನಿರಬೇಕು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ. ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತಮುಖ ಮಹೋ ಉಪಪುರಾಣ ಕಥೆಗಳ ಕೇಳಿದರೇನು ದಿನದಿನದಿ ಜ್ಞಾನಕರ್ಮೇಂದ್ರಿಯಗಳಿಂದ ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾದನ ಪೂಜೆಯಿಂದರ್ಪಿಸದ ಮಾನವನು. ಅವನು ಏನನ್ನು ಬೇಕಾದರೂ ಮಾಡಲಿ, ಹೇಳ್ತಾರೆ ಸ್ನಾನ ಜಪ ದೇವಾರ್ಚನೆ ಏನೆಲ್ಲ ಕರ್ಮಗಳನ್ನು ಮಾಡ್ತಾನೆ. ನಾವು ನಮ್ಮ ದೈನಂದಿನ ದಿನಚರಿ ಆರಂಭವಾಗೋದು ಎಲ್ಲಿಂದ ಅಂತ ಕೇಳಿದ್ರೆ, ಬೆಳಗ್ಗೆ ಹೇಳ್ತಾನೆ ತಾನು ಆ ಮಲಗಿರತಕ್ಕಂಥವನು ಏಳುವಂತಹ ಸಂದರ್ಭದಲ್ಲಿ, ಅಂದರೆ ಆ ಪೂರ್ಣ ತನ್ನ ನಿದ್ದೆಯನ್ನು ಮುಗಿಸಿ ತಾನು ಏಳುವಂತಹ ಸಂದರ್ಭದಲ್ಲಿ ಅವನು ಹೇಗೆ ಇರಬೇಕು, ಅವನ ಮನಸ್ಥಿತಿ ಹೇಗಿರಬೇಕು ಅಂತ ಕೇಳಿದ್ರೆ, ಸ್ಮೃತ್ವಾ ವಿಷ್ಣು ಸಮಚ್ಛಾಯ, ಆ ಏಳುವ ಹೊತ್ತು ಅದು ಭಗವಂತನ ಸ್ಮರಣ ಪೂರ್ವಕವಾಗಿರಬೇಕು. ದಾಸರು ಹೇಳ್ತಾರೆ, ಸ್ನಾನ ಜಪ ದೇವಾರ್ಚನೆಯು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಮಾಡುವಂತಹ ಏನೆಲ್ಲ ಕರ್ಮಗಳಿದೆಯೋ ಆ ಎಲ್ಲ ಕರ್ಮಗಳು ಕೂಡ ಜ್ಞಾನೇಂದ್ರಿಯ ಕರ್ಮೇಂದ್ರಿಯದಿಂದ ಮಾಡುವ ಕರ್ಮಗಳು, ಇದು ಎಲ್ಲವೂ ಸಕಲ ಕರ್ಮವೂ ಕೂಡ ಭಗವತ್ ಪೂಜೆ. ಅವನು ಮಾಡುವ ಕರ್ಮದ ಹಿನ್ನೆಲೆ ಭಗವತ್ ಪೂಜಾತ್ಮಕವಾಗಿರಬೇಕು.
ಭಗವನ್ ಯನ್ಮಯ ಕರ್ಮ ಶುಭಂ ಕಾರಯಸಿ ಪ್ರಭೋ ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡಿದ ಹಾಗೆ ಎಲ್ಲ ಕರ್ಮಗಳು ನಮ್ಮಿಂದ ಜ್ಞಾನೇಂದ್ರಿಯದಿಂದ ಕರ್ಮೇಂದ್ರಿಯದಿಂದಾಗಿ ಆಗುವಂತಹ ಕರ್ಮಗಳು ಏನಿದೆಯೋ ಅವೆಲ್ಲವೂ ಕೂಡ ಭಗವತ್ ಪೂಜೆ. ಇದು ಭಗವಂತನ ಪೂಜಾತ್ಮಕವಾದಂತಹ ಎಂದು ಚಿಂತನೆ. ಅಷ್ಟು ಮಾತ್ರವಲ್ಲದೆ ಅದನ್ನು ಅರ್ಪಣೆ ಮಾಡುವುದು ಯಾರಿಗೆ ಅಂತ ಕೇಳಿದ್ರೆ ಅರ್ಪಿಸಬೇಕಾದದ್ದು ಕೂಡ ಅವನಿಗೇನೆ. ಆ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೇನೆ ಅದನ್ನು ಅರ್ಪಣೆ ಮಾಡಬೇಕು. ಅದಕ್ಕೋಸ್ಕರ ಆ ವ್ಯಾಖ್ಯಾನ ಭಾರತ ಮುಖ ಮಹಾ ಉಪಪುರಾಣ ಕಥೆಗಳ ಏನು ಭಾರತ ಶಾಸ್ತ್ರ ವ್ಯಾಖ್ಯಾನ ಇತ್ಯಾದಿ ಏನು ಕಥೆಗಳನ್ನು ತಾನು ಕೇಳ್ತಾನೋ, ಆ ಇಂದ್ರಿಯಗಳ ಮೂಲಕವಾಗಿ ಕೇಳ್ತಾನೋ ಅದು ಭಗವತ್ ಪೂಜಾತ್ಮಕವಾಗಿರಬೇಕು ಎಂಬಂತಹ ಚಿಂತನೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ಭಾಗವತದ ಮಾತನ್ನು ನಾವು ನೋಡೋದು ಅಂತಾದರೆ ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಭಾಗವತ ಹೇಳುವಂತಹ ಮಾತು ತಪಸ್ವಿನೋ ದಾನಪರ ಯಶಸ್ವಿನಃ ಮನಸ್ವಿನಃ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ. ಅದು ಯಾರಿಗೆ ಅರ್ಪಿತವಾಗಬೇಕು ಅಂತ ಕೇಳಿದ್ರೆ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಆ ಎಲ್ಲ ಕರ್ಮಗಳು ಕೂಡ ಭಗವಂತನಿಗೆ ಅರ್ಪಣೆ ಆಗಬೇಕು. ಅದರಿಂದಾಗಿ ಅವನಿಗೆ ಕ್ಷೇಮ. ಯಾವ ಕರ್ಮಗಳಿಂದಾಗಿ ಕರ್ಮಗಳನ್ನು ಮಾಡ್ತಾನೋ ಆ ಕರ್ಮದಿಂದಾಗಿ ಕ್ಷೇಮ ಆಗಬೇಕು, ಅದರಿಂದ ಒಳ್ಳೆಯ ಅನುಗ್ರಹ ಸಿಗಬೇಕು ಅಂತಾದರೆ ಅದಕ್ಕಿರತಕ್ಕಂತಹದ್ದು ಭಗವಂತನಿಗೆ ಅರ್ಪಣೆ ಮಾಡುವಂತಹದ್ದು ಎಂಬ ದೊಡ್ಡ ಚಿಂತನೆಯನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇದೇ ವಿಚಾರವನ್ನು ನಾವು ಸದಾಚಾರ ಸ್ಮೃತಿಯಲ್ಲಿ ಆರಂಭದಲ್ಲಿ ನೋಡ್ತೇವೆ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀ ನಿರ್ಮಮೋ ಯಾತಿ ಪರಂಜಯತಿ ಸೋಚ್ಯುತಃ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಯಸ್ಮಿನ್ ಸನ್ಯಸ್ಯ ಅಧ್ಯಾತ್ಮಚೇತಸ. ಈ ಎಲ್ಲ ಕರ್ಮಗಳನ್ನು ಕೂಡ ಅವನಿಗೆ ಅರ್ಪಣೆ ಮಾಡಬೇಕು. ಹೇಗೆ ಅಂತ ಕೇಳಿದರೆ ನಿರಾಶೀ, ಆಸೆ ಇರಬಾರ್ದು. ಮುಖ್ಯವಾಗಿ ಆಸೆ ಎಲ್ಲವನ್ನೂ ಕೂಡ ನಮ್ಮನ್ನು ಕೆಳಗಿನ ವ್ಯವಸ್ಥೆಗೆ ಕೊಂಡು ಹೋಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಆಸೆಯನ್ನು ಬಿಟ್ಟು ನಿರಾಶೀಹಿ ನಿರ್ಮಮಃ, ಮಮಕಾರ ಎಂಬುದು ಇರಬಾರ್ದು. ಯಾಕೆ ಅಂತ ಕೇಳಿದ್ರೆ ಮಮಕಾರ ಅತಿಯಾದಂತಹ ಅಟ್ಯಾಚ್ಮೆಂಟ್ ಅದು ಮತ್ತೆ ಪುನಃ ದುಃಖಕ್ಕೆ ಕಾರಣವಾಗ್ತದೆ. ಅದಕ್ಕೋಸ್ಕರ ಈ ಅಟ್ಯಾಚ್ಮೆಂಟ್, ವಿಪರೀತವಾದಂತಹ ಅಟ್ಯಾಚ್ಮೆಂಟ್ ಅದು ನಮ್ಮ ದುಃಖಕ್ಕೆ ಮೂಲವಾಗ್ತದೆ ಅಂತ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅದಕ್ಕೋಸ್ಕರ ಸನ್ಯಾದ್ಯ ಅಧ್ಯಾತ್ಮಚೇತಸ, ಅವನ ಮನಸ್ಸು ಹೇಗಿರಬೇಕು ಅಂತ ಕೇಳಿದ್ರೆ ಆ ಅಧ್ಯಾತ್ಮ ಭಗವಂತನಲ್ಲಿ ನೆಲೆ ನಿಂತಿರಬೇಕು. ಅವನ ಪೂಜಾತ್ಮಕವಾದದ್ದು ಎಂಬಂತಹ ಚಿಂತನೆಯಲ್ಲಿದ್ದುಕೊಂಡು ಅದಾದ ಮೇಲೆ ನಿರ್ಮಮೋ ಯಾತಿ ಪರಂಜಯತಿ ಸೋಚ್ಯುತಃ, ಅಂತಹ ಭಗವಂತನಿಗೆ ಈ ಕರ್ಮಾದಿಗಳನ್ನು ಅರ್ಪಣೆ ಮಾಡಬೇಕು. ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು 11ನೆಯದ್ದಾದದ್ದು ಮನಸ್ಸು. ಹೀಗೆ 11 ಇಂದ್ರಿಯಗಳಿಂದ ಕರ್ಮವನ್ನು ಮಾಡ್ತಾನೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಅದಾದ ಮೇಲೆ ಕೈ, ಕಾಲು, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಹೀಗೆ 10 ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ಅದಾದ ಮೇಲೆ ಮನಸ್ಸು. ಈ 11 ಇಂದ್ರಿಯಗಳಿಂದಾಗಿ ಮಾಡುವಂತಹ ಬೇರೆ 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 ಕರ್ಮಗಳು, ಅದರಲ್ಲಿ ಶುಭ ಕರ್ಮಗಳು, ಅಶುಭ ಕರ್ಮಗಳು, ಹೀಗೆ ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾನೆ ಜೀವ. ಆ ಎಲ್ಲ ಕರ್ಮಗಳು ಕೂಡ ಭಗವತ್ ಪೂಜಾತ್ಮಕವಾದಂತಹ ಒಂದು ಒಂದು ಚಿಂತನೆಯಲ್ಲಿರಬೇಕು. ಅದಕ್ಕೋಸ್ಕರ ನಿರಾಶಿ ನಿರ್ಮಮೋ ಜಾತಿ
ಪರಂಜಯತಿ ಸೋಚ್ಯುತಃ. ಅಂತಹ ಭಗವಂತನಿಗೆ ಆ ಎಲ್ಲ ಕರ್ಮಗಳನ್ನು ಕೂಡ ಅರ್ಪಣೆ ಮಾಡಬೇಕು. ಸರಿ, ಅದಕ್ಕೆ ಏನು ಪುರಾಣ ಏನಾದರೂ ನಿಯಮ ಇದೆಯೋ ಅಥವಾ ಏನಾದರೂ ಕೂಡ ಪ್ರಮಾಣ ಇದೆಯೋ ಕೇಳಿದರೆ ದಾಸರ ಸುಳಾದಿಯೇ ಅದಕ್ಕೆ ಪ್ರಮಾಣ. ಅದೇ ರೀತಿಯಾಗಿ ಉಪನಿಷತ್ತುಗಳು, ವೇದಗಳು ಇದೆಲ್ಲವೂ ಕೂಡ ಅದು ಪ್ರಮಾಣವನ್ನು ತಿಳಿಸಿಕೊಡುವುದಕ್ಕೆ. ಹೀಗೆ ನಮ್ಮ ಮನಸ್ಸು ಇರಬೇಕು. ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನ ಪೂಜೆ. ಅದು ಲಕ್ಷ್ಮೀ ನಿವಾಸನಾದಂತಹ, ಲಕ್ಷ್ಮೀಗೆ ಅಧಿಪತಿಯಾದಂತಹ ಭಗವಂತನ ಅದು ಪೂಜೆ ಎಂಬಂತಹ ಚಿಂತನೆ ಇದ್ದುಕೊಂಡು ಕರ್ಮವನ್ನು ಮಾಡಿ ಆ ಕರ್ಮದ ಸಮಸ್ತವನ್ನು ಕೂಡ ಅವನಿಗೆ ಅರ್ಪಣೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಸರಿ, ಸ್ನಾನ ಸಂಧ್ಯಾ ನಜಪ ತಪ ವ್ಯಾಖ್ಯಾನ ಮೌನ ಶ್ರವಣ ನೀತಿ ಸ್ಮರಣೆ ಕೀರ್ತನೆ, ಹೀಗೆ ಬೇರೆ ಬೇರೆ ರೀತಿಯಾದದ್ದು ಸ್ಮರಣೆ ಮಾಡ್ತಾನೆ, ಕೀರ್ತನೆ ಮಾಡ್ತಾನೆ. ಅದೇ ಅಲ್ಲದೆ ಸ್ನಾನವನ್ನು ಮಾಡ್ತಾನೆ. ನಮ್ಮಲ್ಲಿ ಸ್ನಾನಕ್ಕೂ ಕೂಡ ಅಷ್ಟು ಮಹತ್ತರವಾದಂತಹ ಒಂದು ಫಲವನ್ನು ಹೇಳ್ತಾರೆ. ಕೇವಲ ಸ್ನಾನ ಹೇಗೋ ಸ್ನಾನವನ್ನು ಮಾಡಲಿಕ್ಕೆ ನಮಗೆ ಪ್ರಾಚೀನರು ಕೊಟ್ಟಿರತಕ್ಕಂತಹ ನಿಯಮ ಅಲ್ಲ. ಸ್ನಾನ ಹೇಗಿರಬೇಕು ಅಂತ ಕೇಳಿದ್ರೆ ಆ ಎಲ್ಲ ತೀರ್ಥ ಅಭಿಮಾನಿ ದೇವತೆಗಳ ಎಲ್ಲದರ ಸ್ಮರಣಪೂರ್ವಕವಾದಂತಹ ಸ್ನಾನವನ್ನೇ ಸ್ನಾನ ಶಬ್ದದಿಂದಾಗಿ ಕರೆಯುವಂತಹದ್ದು. ಅದಕ್ಕೋಸ್ಕರ ಸ್ನಾನವನ್ನು ಮಾಡುವಾಗ ಒಳ್ಳೆಯ ಭಗವತ್ ಚಿಂತನೆ, ಭಗವಂತನ ಸ್ತುತ್ಯ ಕೀರ್ತನೆಗಳನ್ನು, ಅವನ ಗುಣಗಳನ್ನು ಅನುಸಂಧಾನ ಮಾಡುವ ಮೂಲಕವಾಗಿ ತಾನು ಸ್ನಾನಾದಿಗಳನ್ನು, ಕೀರ್ತನಾದಿಗಳನ್ನು, ಜಪಾದಿಗಳನ್ನು, ಅದೇ ರೀತಿಯಾಗಿ ಪುರಾಣ ವ್ಯಾಖ್ಯಾನಗಳನ್ನು ಎಲ್ಲವನ್ನೂ ಕೂಡ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಇಷ್ಟನ್ನು ಹೇಳ್ತಾರೆ. ಇದಾದ ಮೇಲೆ ಮುಂದೆ ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ, ದೇವಗಂಗೆಯುಳ್ಳವಗೆ ದುರಿತಾವಳಗಳುಂಟೆ, ವಿಚಾರಿಸೆ ಪಾವುಗಳ ಭಯ ಉಂಟೆ, ವಿಹಗಾಧಿಪನ ಮಂದಿರದಿ ಜೀವಕರ್ತೃತ್ವವನ್ನು ಮೆರೆದು ಪರಾವರೇಶನೇ ಕರ್ತೃ ಎಂದರಿದವು, ಆವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ಸರಿ, ಕರ್ತೃ ಅಂತ ಹೇಳಿದ್ರೆ ಯಾರು ಅಂತ ಪ್ರಶ್ನೆ. ಕರ್ತೃ ನಾನಾ ಅಂತ ಕೇಳಿದ್ರೆ ನಾನಲ್ಲ. ಯಾಕೆ? ನಮ್ಮಲ್ಲಿ ಕರ್ತೃತ್ವ ಇಲ್ಲ. ಕರ್ತೃತ್ವ ಯಾರಲ್ಲಿದೆ ಕೇಳಿದ್ರೆ ಭಗವಂತನಲ್ಲಿದೆ. ಅದಕ್ಕೋಸ್ಕರ ಭಗವಂತನೇ ಸಂಪೂರ್ಣವಾದಂತಹ ಸ್ವತಂತ್ರನಾದಂತಹ ಕರ್ತೃ ಅಂತ ಆಗಿರುವಂತಹದ್ದು. ಸರಿ, ಹೇಗೆ ಅಂತ ಕೇಳಿದ್ರೆ ದೇವಗಂಗೆಯುಳ್ಳವಗೆ ದುರಿತಾವಳೆಗಳುಂಟೆ. ಒಳ್ಳೆಯ ಸದಾಕಾಲದಲ್ಲೂ ಕೂಡ ಅವನು ಗಂಗೆಯಲ್ಲಿ ಇರ್ತಾನೆ. ಅವನಿಗೆ ಬೆಂಕಿಯಿಂದ ಭಯ ಉಂಟಾ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಯಾಕೆ? ಗಂಗೆಯ ಒಳಗೆ ಅಥವಾ ಗಂಗೆಯ ಸಮೀಪದಲ್ಲಿರುವವನಿಗೆ ಯಾವುದೇ ದುರಿತಗಳ, ಬೆಂಕಿಯಾಗಲಿ ಅಗ್ನಿಯ ಭಯ, ಯಾವುದರ ಭಯವೂ ಇಲ್ಲ ಅವನಿಗೆ. ಯಾಕೆ? ಗಂಗಾ ಸಮೀಪದಲ್ಲಿದ್ದಾನೆ. ಅದರಿಂದಾಗಿ ಅವನಿಗೆ ಯಾವತ್ತೂ ಕೂಡ ಅವನು ಬೆಂಕಿಯ ಭಯಪಡಬೇಕು ಅಂತಲೇ ಇಲ್ಲ. ಅದನ್ನು ದೇವಗಂಗೆಯುಳ್ಳವಗೆ ದುರಿತಾವಳೆಗಳುಂಟೆ, ಅವನಿಗೆ ದುರಿತಗಳು ಇಲ್ಲವೇ ಇಲ್ಲ. ಅವನು ಚೆನ್ನಾಗಿರ್ತಾನೆ. ಸರಿ, ಅದಾದ ಮೇಲೆ ವಿಚಾರಿಸೇ ಪಾವುಗಳ ಗರುಡನ ಮನೆಯಲ್ಲಿರುವವನಿಗೆ, ಗರುಡನ ಅಥವಾ ಗರುಡ ಮಂತ್ರದ ದೀಕ್ಷೆ ಉಳ್ಳವನಿಗೆ, ಅವನಿಗೆ ಯಾವುದೋ ಸರ್ಪಾದಿಗಳ ಭಯ ಇಲ್ಲವೇ ಇಲ್ಲ. ಯಾಕೆ? ಸರ್ಪಾದಿಗಳ ಭಯ ಯಾರಿಗೆ ಅಂತ ಕೇಳಿದ್ರೆ, ಯಾರಿಗೆ ಗರುಡನ ವಿಷವನ್ನು ಸರ್ಪದ ವಿಷವನ್ನು ಪರಿಹಾರ ಮಾಡುವಂತಹ ಗರುಡನ ಚಿಂತನೆಯೋ, ಗರುಡನ ಸ್ಮರಣೆ, ಗರುಡ ಮಂತ್ರದ ಇತ್ಯಾದಿಗಳ ಉಪದೇಶ ಇಲ್ಲವೋ ಅವನು ಭಯಪಡಬೇಕು. ಯಾರಿಗೆ ಗರುಡ ಮಂತ್ರಾದಿಗಳ ದೀಕ್ಷೆ, ಅದೇ ರೀತಿಯಾಗಿ ಅದರ
ಜ್ಞಾನ ಇದೆಯೋ ಅವನಿಗೆ ಹಾವುಗಳ ಸರ್ಪಗಳ ಭಯ ಇಲ್ಲವೇ ಇಲ್ಲ, ಪಡಬೇಕು ಅಂತೇ ಇಲ್ಲ. ಇದು ಎರಡನೇ ದೃಷ್ಟಾಂತ. ಗರುಡನ ಆ ರಕ್ಷಣೆಯಲ್ಲಿರುವಾಗ ಹಾವುಗಳ ಭಯ ಪಡಬೇಕು ಅಂತೇ ಇಲ್ಲ. ಗಂಗೆಯ ಸಮೀಪದಲ್ಲಿದ್ದಾಗ ಅಗ್ನಿಯ ಭಯ ಇಲ್ಲವೇ ಇಲ್ಲ. ಯಾಕೆ? ಆ ಅಗ್ನಿಯ ಭಯ ಯಾವಾಗ ಗಂಗೆಯ ಸಮೀಪ ಅಥವಾ ಗಂಗೆಯ ಹತ್ತಿರ ಇಲ್ಲ ಅಂತಾದರೆ ಆವಾಗ ಅವನು ಭಯ ಪಡಬೇಕು. ಯಾರಿಗೆ ಗಂಗೆಯ ಹತ್ತಿರ ಇದ್ದಾನೋ ಅವನಿಗೆ ಇದ್ಯಾವುದರ ಭಯವೂ ಕೂಡ ಅವನಿಗಿಲ್ಲ. ಸರಿ, ಅದಾದ ಮೇಲೆ ವಿಹಗಾಧಿಪನ ಮಂದಿರದಿ ವಿಹಗನ ಗರುಡರಾಜನ ಮನೆಯಲ್ಲಿರುವವನಿಗೆ ಭಯ, ಹಾವುಗಳ ಭಯ, ಸರ್ಪಗಳ ಭಯ ತಾಗೋದಿಲ್ಲ. ಇನ್ನು ಜೀವಕರ್ತೃತ್ವವನ್ನು ಮೆರೆದು, ಜೀವಕರ್ತೃತ್ವವನ್ನು ಮರೆತು ಜೀವನೇ ಸ್ವತಂತ್ರ ಕರ್ತೃ, ಈ ಚಿಂತನೆ ಯಾವ ಕಾಲಕ್ಕೂ ಕೂಡ ಇರಬಾರದು. ಜೀವಕರ್ತೃಕಂ ಅಂತ ಒಂದು ವಾದವನ್ನು ಹೇಳ್ತಾರೆ. ಇಡೀ ಜಗತ್ತಿಗೆ ಕರ್ತೃ ಯಾರು ಹೇಳಿದ್ರೆ ಜೀವ ಅಂತ. ಈ ಜೀವಕರ್ತೃತ್ವವನ್ನು ಕೆಲವರು ಹೇಳ್ತಾರೆ. ಅಂತಹ ಜೀವಕರ್ತೃತ್ವವನ್ನು ಯಾರು ಒಪ್ಪಿಕೊಳ್ಳೋದಿಲ್ಲ, ಯಾರಿಗೆ ಗಟ್ಟಿಯಾದಂತಹ ದೀಕ್ಷೆ ಇದೆ, ಭಗವತ್ಕರ್ತೃ ಸ್ವತಂತ್ರನಾಗಿರದಂತಹ ಕರ್ತೃ ಯಾರು ಹೇಳಿದರೆ ಅದು ಭಗವಂತ ಎಂಬ ಚಿಂತನೆ ಯಾರಿಗೆ ಗಟ್ಟಿಯಾಗಿದೆ ಅವನು ಕೂಡ ಭಯ ಪಡಬೇಕಾಗಿಲ್ಲ. ಅವನಿಗೆ ಜ್ಞಾನ ಗಟ್ಟಿಯಾಗಿದೆ. ಭಗವತ್ಕರ್ತೃ, ಈ ಜಗತ್ತು ಯಾರಿಂದ ಉಂಟಾದದ್ದು ಅಂತ ಕೇಳಿದ್ರೆ ಇದು ಅವನಿಂದ, ಭಗವಂತನಿಂದ ಜಗತ್ತು ಉಂಟಾಗಿದೆ ಎಂಬ ಗಟ್ಟಿಯಾದಂತಹ ಜ್ಞಾನ ಯಾರಿಗಿದೆಯೋ ಅವನು ಕೂಡ ಭಯ ಪಡಬೇಕಾಗಿಲ್ಲ. ಜೀವಕರ್ತೃತ್ವವನ್ನು ಮರೆತು ಪರಾವರೇಶನೇ ಕರ್ತೃ. ಹಾಗಿದ್ರೆ ಕರ್ತೃ ಯಾರು ಕೇಳಿದ್ರೆ ಪರಾವರೇಶ, ಪರ ಭಗವಂತ, ಇಡೀ ಜಗತ್ತಿಗೆ ಪರಾವರನಾಗಿರತಕ್ಕಂತಹ ಭಗವಂತ ಕರ್ತೃ. ಏತತ್ ಜಗತ್ ಸಕರ್ತೃಕಂ, ಯಾರಿಂದ ಅಂತ ಕೇಳಿದ್ರೆ ಭಗವಂತ ಪರಾವರ. ಇಂತಹ ಜಗತ್ತಿಗೆ ಕರ್ತೃ ಯಾರು ಕೇಳಿದ್ರೆ ಭಗವಂತ ಕರ್ತೃ ಅಂತ ಎಂಬಂತಹ ಜ್ಞಾನ ಯಾರಿಗೆ ಇದೆಯೋ ಅವನು ಭಯಪಡಬೇಕಾಗಿಲ್ಲ. ಹೇಳ್ತಾರೆ ಪರಾವರೇಶನೇ ಕರ್ತೃ ಎಂದರಿತು. ಅಂತಹ ಭಗವಂತ ಜಗತ್ತಿಗೆ ಕರ್ತೃ ಅಂತ ಯಾರಿಗೆ ಜ್ಞಾನ ಇದೆಯೋ ಅವನು ಪರಾವರೇಶನೇ ಕರ್ತೃ ಎಂದರಿದು ಆವ ಕರ್ಮವ ಮಾಡಿದರು. ಅವನು ಯಾವುದೇ ಕರ್ಮವನ್ನು ಮಾಡಲಿ, ಜ್ಞಾನೇಂದ್ರಿಯದಿಂದ, ಕರ್ಮೇಂದ್ರಿಯದಿಂದ, ಇತರ ಕರ್ಮಗಳನ್ನು ಮಾಡಿದ್ರೂ ಕೂಡ ಅವನಿಗೆ ಕರ್ಮದ ಲೇಪ ಆಗೋದೇ ಇಲ್ಲ. ಹೇಗೆ ಅಂತ ಕೇಳಿದ್ರೆ ಭಗವಂತನೇ ಕರ್ತೃ ಅಂತ ಅರಿತುಕೊಂಡು ಕರ್ಮವನ್ನು ಮಾಡುವುದು ಯಾವತ್ತೂ ಕೂಡ ಬಂಧಕ ಆಗುವುದಿಲ್ಲ. ಯಾವಾಗ ಬಂಧಕ ಆಗುವುದು ಕರ್ಮ ಅಂತ ಕೇಳಿದ್ರೆ ಭಗವತ್ಕರ್ತೃಕತ್ವವನ್ನು ಮರೆತು ತಾನು ಕರ್ತೃ ಎಂಬುದನ್ನು ಚಿಂತನೆ ಮಾಡಿ ಯಾರು ಬದುಕ್ತಾನೋ ಅವನಿಗೆ ಬಂಧಕ. ಯಾರಿಗೆ ಭಗವಂತನ ಕರ್ತೃ ಎಂಬಂತಹ ಜ್ಞಾನ ಇದೆಯೋ ಅವನಿಗೆ ಇದು ಬಾಧಕ ಆಗೋದಿಲ್ಲ, ಬಂಧಕ ಆಗೋದಿಲ್ಲ. ಸರಿ, ಮತ್ತೆ ಅದಕ್ಕೆ ಗಂಗೆಯ ಜೊತೆಗಿರುವವನಿಗೆ, ಗಂಗೆಯ ಸನಿಹದಲ್ಲಿರುವವನಿಗೆ ಅಗ್ನಿಯ ಭಯ ಉಂಟಾ? ಇಲ್ಲವೇ ಇಲ್ಲ. ಅಗ್ನಿಯ ಉಪಶಮನಕ್ಕೆ ಬೇಕಾದಂತಹ ನೀರು, ಗಂಗೆ ಅವನ ಬಳಿಯಲ್ಲಿದೆ. ಆದ್ದರಿಂದ ಅವನು ಭಯಪಡಬೇಕಾದ್ದೇ ಇಲ್ಲ. ಸರಿ, ಇನ್ನು ಗರುಡನ ಮರೆವನ್ನು ಗರುಡ ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ದೈವಾನ್ ಲೋಕಾನ್ ನಾಯಂ ಹಂತಿ ನ ಬದ್ಯತೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ. ಭಗವದ್ಗೀತೆಯ ಮಾತು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕರ್ಮಬಂಧಕ ಅಂತ. ಯಾವಾಗ ಕರ್ಮಬಂಧಕ ಆಗುವುದು ಕೇಳಿದ್ರೆ ಕರ್ಮ ನಾನು ಮಾಡಿದ್ದು ಎಂಬ ಕರ್ಮಬಂಧಕ ಆಗುವುದು. ತನ್ನಲ್ಲಿ ಎಳ್ಳಷ್ಟು ಕೂಡ ಸಾಮರ್ಥ್ಯ ಇಲ್ಲದಿದ್ದರೂ ಕೂಡ ಅಹಂಕಾರಕ್ಕೇನು ಕಮ್ಮಿ ಇಲ್ಲ. ಏನು ಕೇಳಿದ್ರೆ ನಾನು ಅಂತ ನನ್ನಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಸಣ್ಣ ಹುಲ್ಲು ಕಡ್ಡಿಯೂ ಕೂಡ ತನ್ನಿಂದ ಅಲುಗಾಡಿಸ್ಲಿಕ್ಕಾಗೋದಿಲ್ಲ ಅಂತಾದರೂ ಕೂಡ ಗೊತ್ತಿದೆ. ಆದರೂ ಕೂಡ ಅಹಂಕಾರ ಏನು ಮೆರಿತಾನೆ ಕೇಳಿದ್ರೆ ನಾನು
ನನ್ನಿಂದ ನನ್ನದು, ಈ ಮೂರು ಮಾತ್ರ ಬಿಟ್ಟು ಹೋಗೋದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಹೇಳುವಂತಹ ಮಾತು, ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ ಯಸ್ಯ ನ ಲಿಪ್ಯತೆ. ಯಸ್ಯ ಅಹಂಕೃತ ಭಾವ ಯಸ್ಯ ನ ಲಿಪ್ಯತೆ. ಅಹಂಕಾರದ ಭಾವನೆ ಯಾರಿಗಿಲ್ಲವೋ ಅವನಿಗೆ ಹತ್ವಾಪಿ ಸೈಮಾನ್ ಲೋಕಾನ್, ಅವನಿಗೆ ಈ ಕರ್ಮದ ಅಂಟು, ಕರ್ಮದ ಲೇಪ ಅವನಿಗೆ ಆಗೋದಿಲ್ಲ. ಹಾಗಿದ್ರೆ ಕರ್ಮ ಯಾವಾಗ ಬಂಧಕ, ಕರ್ಮ ಯಾವಾಗ ಮೋಚಕ ಅಂತ ಕೇಳಿದ್ರೆ, ಸ್ವತಂತ್ರ ಕರ್ತೃ ಎಂಬ ಚಿಂತನೆ ಬಂಧಕ, ತಾನು ಕರ್ತೃ ಅಲ್ಲ ಎಂಬ ಚಿಂತನೆ ಮೋಚಕ. ಹಾಗಿದ್ರೆ ಏನು ನಮ್ಮಲ್ಲಿ ಗಟ್ಟಿಯಾಗಿ ಏನಿರಬೇಕು ಕೇಳಿದ್ರೆ, ನನ್ನ ಕರ್ತೃ, ನಾನು ಕರ್ತೃ ಎಂಬಂತಹ ಭಾವನೆಯನ್ನು ಬಿಟ್ಟು ಹಾಕಬೇಕು. ಹಾಗಿದ್ರೆ ಕರ್ಮದ ಪೂರ್ಣವಾದಂತಹ ಸ್ವಾತಂತ್ರ್ಯ ತಾನೇ ಮಾಡೋದು ಅಂತಾದರೆ, ತನ್ನಿಂದಲೇ ಎಲ್ಲವೂ ಆಗ್ತದೆ ಅಂತಾದರೆ, ಹಲ್ಲಿನ ಮಧ್ಯದಲ್ಲಿ ನಾಲಿಗೆ ಸಿಕ್ಕಿ ಒದ್ದಾಡ್ತದೆ, ಹಲ್ಲು ನಾಲಿಗೆಯನ್ನು ಕಚ್ಚಿಬಿಡ್ತದೆ. ತಾನು ಕರ್ತೃ ಅಂತಾದರೆ ಈ ನಾಲಿಗೆಯನ್ನು ಕಚ್ಚಬಾರ್ದು, ಅಥವಾ ಯಾವ ಕಾಲಕ್ಕೂ ಕೂಡ ತನಗೆ ದುಃಖಾದಿಗಳು ಬರದೇ ಇರುವಂತೆ ಮಾಡಬೇಕು. ಯಾವತ್ತೂ ಕೂಡ ಸುಖ, ಒಂದೇ ರೀತಿಯಾದಂಥ ಆನಂದ ಆನಂದ ಆನಂದ, ಯಾವತ್ತೂ ಕೂಡ ಇವನಿಗೆ ದುಃಖ ಬರಬಾರ್ದು. ಹಾಗಿದ್ದು ಉಂಟ? ಇಲ್ಲವೇ ಇಲ್ಲ. ಒಂದಲ್ಲ ಒಂದು ರೀತಿಯಾಗಿ ಒದ್ದಾಟ, ಒಂದಲ್ಲ ಒಂದು ರೀತಿಯಾಗಿ ದುಃಖವನ್ನು ಪಡ್ತಾನೇ ಇರ್ತಾನೆ. ತಾನು, ತನ್ನ ಹೆಂಡತಿ, ತನ್ನ ಮನೆ, ತನ್ನ ಮಕ್ಕಳು, ಏನಿಲ್ಲ ಅಂದರೂ ಕೂಡ ಕೆಲಸಕ್ಕೆ ಹೋಗುವವರಿಗೆ ಕೆಲಸದಲ್ಲಿರತಕ್ಕಂತಹ ಯಜಮಾನ ದುಃಖ, ಶಾಲೆಗೆ ಹೋಗುವುದು ಅಂದರೆ ಅಲ್ಲಿಯ ಅಧ್ಯಾಪಕರ ದುಃಖ, ಇಲ್ಲ ಅಂತಾದರೆ ಹೀಗೆ ಒಂದಲ್ಲ ಒಂದು ದುಃಖದಲ್ಲಿ ಒದ್ದಾಡ್ತಾ ಇರ್ತಾನೆ. ಹಾಗಿದ್ದರೆ ದುಃಖ ಮೀರಿ ನಿಂತವನು, ದುಃಖವನ್ನು ದಾಟಿ ನಿಂತವನು ಯಾರು ಕೇಳಿದರೆ ಅದು ಅವನು ಮಾತ್ರ. ಹಾಗಿದ್ರೆ ಏನು ಬೇಕು ನಮ್ಮಲ್ಲಿ ಚಿಂತನೆ ಏನು ಬೇಕು ಕೇಳಿದರೆ, ಯಸ್ಯ ನಾಹಂಕೃತ ಭಾವ, ಅಹಂಕಾರ ಭಾವನೆ ಇರಬಾರ್ದು. ಅಹಂಕೃತ ಭಾವ ಯಸ್ಯ ನ ಲಿಪ್ಯತೆ ತಸ್ಯ ಹತ್ವಾಪಿ ದೈವಾನ್ ಲೋಕಾನ್ ನಾಯಂ ಹಂತಿನ ಬದ್ಧತೆ, ಅವನಿಗೆ ಬಂಧಕ ಆಗೋದಿಲ್ಲ. ಹಾಗಿದ್ರೆ ನಾನು ಮಾಡಿದೆ, ನನ್ನಿಂದ ಆಯಿತು, ನಾನೇ ಎಲ್ಲವನ್ನೂ ಕೂಡ ಅಂತ ಈ ಭಾವನೆ ಬರಬಾರ್ದು. ಸರಿ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಭಾಗವಂತನ ಜ್ಞಾನ ಇದು ಲೋಕೋಯಂ ಕರ್ಮಬಂಧನ. ಲೋಕಗಳು ಈ ಎಲ್ಲ ಕರ್ಮದ ಒಂದು ಸರಪಳಿಯಲ್ಲಿ ಸಿಕ್ಕಿ ಹಾಕ್ಕೊಂಡುಂಟು. ಎಲ್ಲರೂ ಕೂಡ ಒಂದಲ್ಲ ಒಂದು ಗಂಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ಗಂಟನ್ನು ಬಿಚ್ಚಲಿಕ್ಕೆ ಹೋಗುವಾಗ ಮತ್ತೊಂದು ಗಂಟು, ಒಂದನ್ನು ಬಿಚ್ಚುವ ಅಂತ ಹೇಳಿದರೆ ಅದರ ಜೊತೆಗೆ ಮತ್ತೊಂದು ಗಂಟು, ಅದನ್ನು ಬಿಚ್ಚಲಿಕ್ಕೆ ಹೋಗುವ ಅಂತ ಹೇಳಿದರೆ ಮತ್ತೊಂದು ಗಂಟು. ಹೀಗೆ ಗಂಟಾಗಿ ಕಗ್ಗಂಟಾಗಿ ಕೂತ್ಕೊಂಡಿದೆ ಅವನ ಜೀವನ. ಈ ಗಂಟನ್ನು ಬಿಚ್ಚಲಿಕ್ಕೆ ಯಾರು? ನಾವು ಈ ಸಂಸಾರದ ಗಂಟನ್ನು ಹಾಕಿದವನೇ ತಾನೇ ಗಂಟನ್ನು ಬಿಚ್ಚಬೇಕು. ನಮಗೆ ಸಂಸಾರದ ತಾಪವನ್ನು ಕೊಟ್ಟು ಇಲ್ಲಿಗೆ ನಮ್ಮನ್ನು ಸಿಕ್ಕಿಸಿರತಕ್ಕಂಥವನು ತಾನು ಇದನ್ನು ಬಿಚ್ಚಿಕೊಡಬೇಕು. ಸಂಸಾರೋ ತಾಪನಿತ್ಯೋ ಪಶಮದ ಸದಯ ಸ್ನೇಹ ಆಸಾಂಪೂರ ಪ್ರೋದ್ಯದ್ ವಿದ್ಯಾನವದ್ಯ. ಇದು ಸಂಸಾರೋ ಉತ್ತಾಪ, ತಾಪ, ಪೂರ್ತಿ ತಾಪ. ಒಂದು ಸ್ವಲ್ಪ ಸುಖದ ಭ್ರಮೆ, ನನ್ನಿಂದ ಸುಖ ಅಂತ ಕೆಲಸದ ಏನೋ ಒಂದು ಭ್ರಮೆಯಲ್ಲಿರ್ತಾರೆ. ಏನೋ ಭ್ರಮೆ ಅಂತ ಕೇಳಿದರೆ, ನನ್ನ ಮನೆಯಿಂದ ಸುಖ ಆಗ್ತದೆ, ತಂದೆಯಿಂದ ಸುಖ ಆಗ್ತದೆ, ತಾಯಿಯಿಂದ ಸುಖ, ಹೆಂಡತಿಯಿಂದ, ಮಕ್ಕಳಿಂದ, ಹೀಗೆ ಯಾವ್ಯಾವುದೋ ಭ್ರಮೆಯಲ್ಲಿ ಒದ್ದಾಡ್ತಾ ಇರ್ತಾನೆ. ಈ ಭ್ರಮೆ ಇದು ಶಾಶ್ವತವಾದಂಥ ಒಂದು ವ್ಯವಸ್ಥೆ ಅಲ್ಲ. ಒಂದಲ್ಲ ಒಂದು ದಿವಸ ಮತ್ತೆ ಪುನಃ ಇದರಲ್ಲಿಯೇ ಬಿದ್ದು ಒದ್ದಾಡುವಂತಹ. ಅದಕ್ಕೋಸ್ಕರ ಭಗವತ್ ಪ್ರಜ್ಞೆ, ಭಗವಂತನ ಒಂದು ಸಾಮರ್ಥ್ಯದ ಅರಿವು ಅವನಿಗೆ ಗಟ್ಟಿಯಾಗಿರಬೇಕು. ಅಂಥವನಿಗೆ ಏನಾಗ್ತದೆ ಅಂತ ಕೇಳಿದರೆ, ಯಾವುದೇ ಘೋರ ಕರ್ಮಗಳು ಕೂಡ ಬಂಧಕ ಆಗೋದಿಲ್ಲ. ಹಾಗಿದ್ರೆ ಬಂಧಕೋ ಭವಪಾಶಾಚ್ಚ ಮೋಚಕ. ಭವಪಾಶದಿಂದಾಗಿ ಮೋಚಕ ಯಾರು? ಮೋಚಕ, ಅದನ್ನು ನಮ್ಮನ್ನು ಬಿಡಿಸುವವನು ಯಾರು ಕೇಳಿದ್ರೆ ಅವನೇ.
ಬಂಧಕೋ ಭವಪಾಶಾಚ್ಚ ಮೋಚಕ, ಭವಪಾಶದಿಂದಾಗಿ ಮೋಚನಗೊಳಿಸುವವನು, ನಮ್ಮನ್ನು ಅಲ್ಲಿಂದ ಬಿಡುಗಡೆಗೊಳಿಸುವನು ಕೂಡ ಅವನೇ. ಅದಕ್ಕೋಸ್ಕರ ಈ ಪ್ರಜ್ಞೆ, ಈ ಜ್ಞಾನ ನಮ್ಮಲ್ಲಿ ಸುದೃಢವಾಗಿ ಗಟ್ಟಿಯಾಗಿ ಇರಬೇಕು ಅಂತಾಯಿತು. ಸರಿ, ಈ ಕರ್ಮ ಪರಾವರ ಪರ ಯಾರು? ಬ್ರಹ್ಮ. ಪರಾವರ ಬ್ರಹ್ಮಾದಿಗಳು, ಅದಕ್ಕಿಂತಲೂ ಕೂಡ ಈಶ, ಅವರಿಗಿಂತಲೂ ಕೂಡ ಒಂದು ದೊಡ್ಡವನು ಪರಾವರೇಶ ಭಗವಂತ. ಪರಾವರ ಈಶ, ಆ ಎಲ್ಲ ಬ್ರಹ್ಮಾದಿಗಳಿಗಿಂತಲೂ ಕೂಡ ಇವನು ಈಶ. ಅವರೆಲ್ಲರನ್ನೂ ಕೂಡ ಇವನು ಈಶ ಸಾಮರ್ಥ್ಯ, ಈಶತೃತ್ವಾತ್, ಅವರೆಲ್ಲರನ್ನೂ ಕೂಡ ಇವನು ನಿಯಮನೆ ಮಾಡ್ತಾನೆ, ಅವರೆಲ್ಲರನ್ನೂ ಕೂಡ ನಿಯಂತ್ರಣ ಮಾಡ್ತಾನೆ. ಹೀಗೆ ಭಗವಂತನ ಸ್ಮರಣೆಯನ್ನು, ಭಗವತ್ ಪ್ರಜ್ಞೆಯನ್ನು ನಮ್ಮಲ್ಲಿ ನಾವು ಜಾಗೃತಗೊಳಿಸಬೇಕು. ಇಂತಹ ಜ್ಞಾನ ನಮಗೆ ಬಿಡುಗಡೆಗೆ ಸಹಕಾರಿಯಾಗದೆ ಅಂತ ಹೇಳ್ತಾರೆ. ಕೇವಲ ಸ್ವತಂತ್ರ ಕರ್ತೃತ್ವ, ನಂದು ಕೇವಲ ಕರ್ತವ್ಯ, ನಾನು ನನ್ನ ಕೆಲಸ ಏನು ಕೇಳಿದರೆ ಇತಿ ಕರ್ತವ್ಯತಾ ಜ್ಞಾನ, ಭಗವತ್ ಕರ್ತೃತ್ವವನ್ನು ಪೂರ್ಣವಾಗಿ ಅರಿತುಕೊಂಡು, ಮತ್ತು ಅವನು ನನ್ನದು ಕೇವಲ ಕರ್ತವ್ಯ ಮಾತ್ರ, ನಾನು ಏನು ಮಾಡಬೇಕು? ಭಗವಂತನ ಆಜ್ಞಾನುಸಾರವಾಗಿ ನಾನು ಕೆಲಸವನ್ನು ಮಾಡುವವನು. ಈ ಜ್ಞಾನ ಯಾರಲ್ಲಿ ಇದೆಯೋ ಅವನಿಗೆ ಕರ್ಮಗಳು ಬಂಧಕ ಆಗೋದಿಲ್ಲ, ಕರ್ಮದಿಂದಾಗಿ ಮೋಚನವನ್ನು, ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಇಂತಹ ಪರಾವರೇಶನೇ ಕರ್ತೃ, ಅವನೇ ಕರ್ತೃ ಅಂತ ಅರಿತವನಿಗೆ ಪಾಪ ಯಾವ ಕರ್ಮವ ಮಾಡಿದರು, ಅವನು ಯಾವುದೇ ಕರ್ಮಗಳನ್ನು ಮಾಡಿದ್ರೂ ಕೂಡ ಲೇಪಿಸವು ಕರ್ಮಗಳು. ಕರ್ಮದ ಬಂಧನ, ಕರ್ಮದ ಲೇಪ ಅಂಟಿಕೊಳ್ಳುವುದಿಲ್ಲ. ಕರ್ಮ ಅವನನ್ನು ಬಿಡುಗಡೆಗೆ ಸಹಕಾರಿಯಾಗಿದೆ ಅಂತ ಹೇಳ್ತಾರೆ. ಸರಿ, ಉತ್ತಮಾಧಮ ಮಧ್ಯಮರು ಕರ್ಮ ಸಮರ್ಪಣೆಯನ್ನು ಹೇಗೆ ಮಾಡ್ತಾರೆ? ಎಲ್ಲರೂ ಕರ್ಮವನ್ನು ಮಾಡ್ತಾರೆ. ಉತ್ತಮರೂ ಮಾಡ್ತಾರೆ, ಮಧ್ಯಮ ರಾಶಿಗಳೂ ಮಾಡ್ತಾರೆ, ಅಧಮ ಜೀವರಾಶಿಗಳೂ ಮಾಡ್ತಾರೆ. ಇವರೆಲ್ಲರೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡುವ ಬಗೆ ಹೇಗೆ? ಅದನ್ನು ಏನು ಮಾಡುವ ಪಾಪ ಪುಣ್ಯಗಳಾನೇ ಮಾಡುವವನೆಂದು ಅಧಮ, ಹೀನಕರ್ಮಕ್ಕೆ ಪಾತ್ರ, ನಾ ಪುಣ್ಯಕ್ಕೆ ಹರಿಯೆಂಬ ಮಾನವನು, ಮಧ್ಯಮನು, ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತವ್ಯವೆಂದು ಅನುರಾಗದ ನೆನೆದು ಸುಖಿಸುವವರೇ ನರೋತ್ತಮರು. 3 ವಿಧವಾದಂತಹ ಜೀವರಾಶಿಗಳಿದ್ದಾರೆ. ಸಾತ್ವಿಕ ಜೀವರಾಶಿಗಳು, ಮಧ್ಯಮ ಜೀವರಾಶಿಗಳು, ಅಧಮ ಜೀವರಾಶಿಗಳು ಅಂತ. ಈ ಸಾತ್ವಿಕ ಜೀವರಾಶಿಗಳು ಯಾರು ಅಂತ ಕೇಳಿದ್ರೆ ಹೇಳ್ತಾರೆ, ಭಗವಂತನೇ ಯಾವುದೇ ಕರ್ಮವಾಗಲಿ, ಪುಣ್ಯವಾಗಲಿ ಪಾಪವಾಗಲಿ, ಈ ಎರಡೂ ಕೂಡ ಭಗವಂತನೇ ಸ್ವತಂತ್ರ ಕರ್ತೃ. ಅವನು ನನ್ನಿಂದ ಏನೋ ಕರ್ಮವನ್ನು ನನಗೆ ಪ್ರಾರಬ್ಧದಿಂದಾಗಿ ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ. ಪ್ರಾರಬ್ಧ ಅದು ಯಾರನ್ನೂ ಬಿಟ್ಟು ಹೋಗೋದಿಲ್ಲ. ಪ್ರಾರಬ್ಧವನ್ನು ಮೀರಿ ನಿಲ್ಲಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪ್ರಾರಬ್ಧವನ್ನು ಅನುಭವಿಸಲೇಬೇಕು. ಆದ್ದರಿಂದ ಹೇಳ್ತಾರೆ, ಸಕಲ ಪುಣ್ಯ ಪಾಪಗಳು ನಾನೇ ಸ್ವತಂತ್ರವಾಗಿ ಮಾಡುವೆನು, ಅದು ಅಧಮ. ನಂದು, ನಾನು, ನನ್ನಿಂದ, ಇದು ಹೇಗೆ ಅಂತ ಕೇಳಿದ್ರೆ ಇದು ಅಧಮ ಜೀವರಾಶಿಗಳ ಗುಣ ಅಂತ ಹೇಳ್ತಾರೆ. ಜಗನ್ನಾಥದಾಸರು ವ್ಯವಸ್ಥೆಯನ್ನು ಹೇಳ್ತಾರೆ, ಏನು ಮಾಡುವ ಪಾಪ ಪುಣ್ಯಗಳಾನೇ ಮಾಡುವನೆಂದು, ಯಾವುದೇ ಕರ್ಮಗಳನ್ನು ಮಾಡಲಿ ನಾನು ಮಾಡಿದ್ದು ನನ್ನಿಂದ, ನಾನು, ಈ ಚಿಂತನೆ ಇರುವವನು ಅದು ಅಧಮ ಜೀವರಾಶಿ. ಈ ಅಧಮ ಜೀವರಾಶಿಗಳ ಚಿಂತನೆಯನ್ನು ಹೇಳ್ತಾರೆ, ಸ್ವತಂತ್ರ ಕರ್ತೃತ್ವವನ್ನು ಮರೀತಾರೆ. ಸ್ವತಂತ್ರ ಕರ್ತೃತ್ವವನ್ನು ಮರೆತು ತಾನೇ ಕರ್ತೃ ಅಂತ ಹೇಳಿಕೊಂಡು ಹಾರಾಟ. ತನ್ನಿಂದ ಯಾವುದೇ ಕರ್ಮಗಳು ಆಗದಿದ್ದರೂ ಕೂಡ ಹಾರಾಟಕ್ಕೇನು ಕಮ್ಮಿ ಇಲ್ಲ. ಹೇಗಾಗ್ತದೆ ಅಂತ ಕೇಳಿದ್ರೆ, ಕರ್ಮದಲ್ಲಿ ಕರ್ಮವನ್ನು ಮಾಡುವಂತಹ ಸಾಮರ್ಥ್ಯ ಕಿಂಚಿತ್ತಿಲ್ಲ ಅಂತಾದರೂ ಕೂಡ ಅಹಂಕಾರ ಅದು ದೊಡ್ಡ ಒಂದು ನಮ್ಮ ಅವನತಿಯನ್ನು ಮಾಡ್ತದೆ. ಹೇಳ್ತಾರೆ, ಏನು ಮಾಡುವ ಪಾಪ ಪುಣ್ಯಗಳನ್ನು ನಾನೇ ಮಾಡುವನೆಂದು, ನಾನು ಮಾಡ್ತೇನೆ, ನನ್ನಿಂದ ಕರ್ಮ ಆಯಿತು. ಸಣ್ಣ ಕರ್ಮ ಏನು ಆಗಬೇಕು ಅಂತಿತ್ತೋ ಅದು
ಆಗದೇ ಇರುವಂತೆ ಕೆಲವು ಸಂದರ್ಭದಲ್ಲಿ ಆಗ್ತದೆ. ಯಾವುದೋ ಒಂದನ್ನು ಅನುಸರಿಕೊಂಡಿರ್ತಾನೆ, ಇದು ಈ ರೀತಿಯಾಗಿ ಆಗಬೇಕು ಅಂತ ಒಂದು ಯೋಚನೆ ಮಾಡಿರ್ತಾನೆ. ತಾನು ಯೋಚನೆ ಮಾಡಿದ್ದೊಂದು, ಆದರೆ ಆಗುವುದು ಮತ್ತೊಂದು. ಇದು ನಾವು ಚಿಂತನೆ ಮಾಡಿದ್ದರ ವಿಪರೀತವಾದಂತಹ ಫಲವನ್ನು ಕೊಡುವಂತಹದ್ದು. ಹಾಗಿದ್ದರೆ ಏನು ಬೇಕು ನಮ್ಮಲ್ಲಿ ಚಿಂತನೆ ಕೇಳಿದ್ರೆ, ಕರ್ಮ ಅವನು ಮಾಡುವುದು, ಸ್ವತಂತ್ರ ಕರ್ತೃ ಯಾರು ಅವನು, ಸ್ವತಂತ್ರ ಕರ್ತೃವಾಗಿರತಕ್ಕಂಥವನು ಅವನು ಎಂಬ ಚಿಂತನೆ. ಹಾಗಿದ್ದರೆ ಏನು ಮಾಡುವ ಪಾಪ ಪುಣ್ಯಗಳು ಆನೇ ಮಾಡುವನೆಂದು ಅಧಮ, ಆ ಅಧಮ ಜೀವರಾಶಿಗಳು ಈ ಯೋಚನೆಯಲ್ಲಿರ್ತಾನೆ. ಇನ್ನು ಹೀನಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯೆಂಬ, ಪಾಪಕರ್ಮಕ್ಕೆ ಮಾಡುವವನು ನಾನು, ಪುಣ್ಯವನ್ನು ಮಾಡಿದವನು ಅವನು, ಮಾಡುವವನು ಅವನಂತೆ ಈ ರೀತಿಯಾಗಿರತಕ್ಕಂತಹ ದ್ವಂದ್ವ ಭಾವನೆಯನ್ನಿಟ್ಟುಕೊಳ್ಳುವವನು ಅವನು ಅಧಮ ಜೀವರಾಶಿ. ಇದೂ ನಮ್ಮಲ್ಲಿ ಇರಬಾರದು. ಹಾಗಿದ್ದರೆ ಏನಿರಬೇಕು ಕೇಳಿದ್ರೆ, ಭಗವಂತನೇ ಸ್ವತಂತ್ರ ಕರ್ತೃ, ನಾನು ಅವನ ಅಧೀನವಾಗಿ ತತ್ವಮಸಿ ಇದ್ದಾಗಿ. ತತ್ ತ್ವಂ ಅಸಿ, ಕಥಂ ತತ್ ತ್ವಮಸಿ ಅಂತ ಕೇಳಿದ್ರೆ ತದೀನಸ್ತ್ವಮಸಿ. ತತ್ ತದ್ಬ್ರಹ್ಮ ವರ್ತತೆ, ತದ್ಬ್ರಹ್ಮ ಅಧೀನ ತ್ವಮಸಿ, ನೀನು ಅವನ ಅಧೀನವಾಗಿದ್ದಿ. ಇದು ತತ್ವಮಸಿ ಅಂತ ಹೇಳುವಂತಹ ಅರ್ಥದ ವಾಕ್ಯ. ಹಾಗಿದ್ದರೆ ಎಲ್ಲ ಕರ್ಮದ ಚಿಂತನೆ, ಕರ್ಮದ ಸ್ವಾತಂತ್ರ್ಯ, ಕರ್ಮದ ಲೇಪ, ಕರ್ಮದ ಬಂಧನ ಇದೆಲ್ಲವೂ ಕೂಡ ಯಾರದ್ದು ಅಂತಾಯಿತು. ಹಾಗಿದ್ದರೆ ಇದನ್ನು ಮತ್ತಷ್ಟು ಬಿಡಿಸ್ತಾರೆ. ತಂತ್ರಸಾರದಲ್ಲಿಯೇ ಇದರ ಮಾತನ್ನು ಹೇಳ್ತಾರೆ. ಶುಭಾಂಧ್ಯಾಯಂತಿ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ವಿದ್ಯೆ ಸಫಲವಾಗಬೇಕು. ವಿದ್ಯೆ ಫಲಿಸುವುದು ಯಾವಾಗ ಹೇಳ್ತಾರೆ? ಶುಭಾಂಧ್ಯಾಯಂತಿ ಕಾಮಾನ್, ಯಾರು ಚಿಂತನೆಯನ್ನು ನಡೆಸ್ತಾರೆ. ಯಾವುದು ಚಿಂತನೆ? ಶುಭಾನ್ನು ಧ್ಯಾಯಂತಿ, ಶುಭವನ್ನು ಧ್ಯಾನ ಮಾಡಬೇಕು, ಒಳ್ಳೆಯದನ್ನು ಧ್ಯಾನ ಮಾಡಬೇಕು. ಸರಿ, ಶುಭಾಂಧ್ಯಾಯಂತಿ ಕಾಮಾನ್ ಗುರುದೇವ ಪ್ರಸಾದಜಾನ್, ಗುರುದೇವ, ಗುರುಗಳ ಅನುಗ್ರಹ, ದೇವತಾನುಗ್ರಹ, ಇದು ಎರಡರಿಂದ ಆಯಿತು ಅಂತ. ಏನಾದರೂ ಕೆಡುಕಾಯಿತು ಅಂತಾದರೆ ಇತರಾನ್ ಆತ್ಮಪಾಪೋತ್ಥಾನ್, ಯಾವುದೋ ನನ್ನ ಪ್ರಾರಬ್ಧ ಕರ್ಮ, ಪೂರ್ವಜನ್ಮಾರ್ಜಿತವಾದಂತಹ ಪಾಪಕರ್ಮದ ಅಧೀನವಾಗಿ ನನಗೆ ಈ ಜನ್ಮದಲ್ಲಿ ಏನನ್ನೋ ಅನುಭವಿಸ್ತಾ ಇದ್ದೇನೆ. ಇತರಾನ್ ಆತ್ಮಪಾಪೋತ್ಥಾನ್ ತೇಷಾ ವಿದ್ಯಾ ಫಲಿಷ್ಯತಿ, ಅಂಥವನ ವಿದ್ಯೆ ಫಲಿಸ್ತದೆ. ಹಾಗೆಂದರೆ ವಿದ್ಯೆ ಫಲಿಸೋದು ಯಾವಾಗ? ವಿದ್ಯೆ ಫಲ ಕೊಡೋದು, ಫಲ ಕೊಡದೇ ಇರೋದು, ಎರಡೂ ಸಂದರ್ಭದಲ್ಲಿ. ವಿದ್ಯೆ ಫಲ ಕೊಡೋದು ಯಾವಾಗ ಅಂತ ಕೇಳಿದ್ರೆ, ನಾನು ಅವನ ಅಧೀನವಾಗಿ ಕರ್ಮವನ್ನು ಮಾಡ್ತೇನೆ, ನನ್ನ ಗುರುಗಳ ದೇವತಾನುಗ್ರಹದಿಂದಾಗಿ ಕರ್ಮವಾಯಿತು, ಅಂತಹ ಫಲ ಅದು ಕರ್ಮ ಫಲ ಕೊಡ್ತದೆ. ಇಲ್ಲ, ನನ್ನಿಂದ, ನಾನು, ನನ್ನದು, ಈ ಎರಡು ಅಹಂಕಾರದಿಂದಾಗಿದ್ದಾಗ ತೇಷಾಂ ವಿದ್ಯಾ ಅಫಲಿಷ್ಯತಿ, ಅವನ ವಿದ್ಯೆ ಯಾವ ಕಾಲಕ್ಕೂ ಕೂಡ ಅದು ಫಲ ಕೊಡೋದಿಲ್ಲ. ಹಾಗಿದ್ದರೆ ಏನು ಬೇಕು? ಎರಡು ಬೇಕು. ಗುರುದೇವ ಪ್ರಸಾದಜಾನ್, ಗುರು ದೇವತಾನುಗ್ರಹದಿಂದಾಗಿ ತಾನು ಮಾಡಿದ್ದೆ ಎಂಬ ಚಿಂತನೆ. ಕೆಟ್ಟದಾಯಿತು ಅಂತಾದರೆ ಕೆಟ್ಟದಾದ ನಂದಲ್ಲ, ದೇವರು ಮಾಡಿದ್ದು, ಇದು ಯಾವ ಕಾಲಕ್ಕೂ ಇರಬಾರ್ದು. ನಂದು ಯಾವುದೋ ಪೂರ್ವಜನ್ಮಾರ್ಜಿತವಾದಂತಹ ಪ್ರಾರಬ್ಧ ಕರ್ಮದ ಅನುಭವ ನಾನು ಅನುಭವಿಸಬೇಕಿತ್ತು, ಆದ್ದರಿಂದ ಅದನ್ನು ಈ ಕಾಲದಲ್ಲಿ ಅನುಭವಿಸ್ತಾ ಇದ್ದೇನೆ. ಈ ಚಿಂತನೆ ಯಾರಿಗೆ ನಿಶ್ಚಯವಾಗಿ ಗಟ್ಟಿಯಾಗಿದೆಯೋ ಅಂಥವನಿಗೆ ಅಂಥವನ ವಿದ್ಯೆ ಅದು ಸಫಲವಾಗಿದೆ ಅಂತ ಹೇಳ್ತಾರೆ. ಹಾಗಿದ್ದರೆ ಶ್ರೀನಿವಾಸನೇ ಕರ್ತೃವೆಂದು, ಭಗವಂತನೇ ಕರ್ತೃ ಅಂತ ಹೇಳಿಕೊಂಡು ಚಿಂತನೆ ಮಾಡಬೇಕು. ಸ್ವತಂತ್ರ ಕರ್ತೃ ಅವನು, ತಾನು ತದಧೀನ ಕರ್ತೃ ಎಂಬುದಾಗಿ ಚಿಂತನೆ ಮಾಡಬೇಕು. ಸರಿ, ಇದರಲ್ಲಿ ಎರಡನೆಯದನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕು. ಯಾವುದು ಅಂತ ಕೇಳಿದ್ರೆ, ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯೆಂಬ. ಯಾವುದೇ ಕರ್ಮ, ಎರಡೂ ಕರ್ಮಗಳು ಭಗವಂತನೇ ಮಾಡಿಸಿದ್ರು. ಒಂದು ವಿಶೇಷ ಅದೇನು ಕೇಳಿದ್ರೆ, ಪುಣ್ಯಕರ್ಮದ ಅನುಗ್ರಹವಾಗಿ ಫಲವನ್ನು ಮಾಡಿದರೆ ಪಾಪಕರ್ಮಗಳನ್ನು, ಹಿಂದಿನ ಪಾಪಕರ್ಮ, ಅವನು ಪಾಪಕರ್ಮವನ್ನು ಮಾಡ್ತಾನೆ,
ಪಾಪಕರ್ಮ ಮಾಡಿದ್ದು ಯಾವುದೋ ಪ್ರಾರಬ್ಧ ಜನ್ಮ, ಪ್ರಾರಬ್ಧದಲ್ಲಿ ಅನುಭವಿಸಿದ್ದು ಬರಬೇಕಿತ್ತು, ಅದಕ್ಕೆ ಸರಿಯಾಗಿ ಪ್ರಾರಬ್ಧವನ್ನು ಇತ್ತು, ಅದನ್ನು ಮಾಡಿದ. ಒಳ್ಳೆಯದನ್ನು ಮಾಡಿದ, ಒಳ್ಳೆಯದು ಹೇಗಾಯಿತು ಕೇಳಿದರೆ ಅವನ ಯಾವುದೋ ಒಂದು ಒಳ್ಳೆಯದನ್ನು ಅನುಭವಿಸುವಂತಹ ಯೋಗ ಇತ್ತು, ಅದರಿಂದಾಗಿ ಆ ಒಳ್ಳೆಯ ಕರ್ಮವನ್ನು ಮಾಡಿದ. ಹೀಗೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಚೆನ್ನಾಗಿ ಯಾರು ನೋಡಿಕೊಂಡು ಸಮಾನವಾಗಿ ಇದನ್ನು ಸರಿದೂಗಿಸಿಕೊಂಡು ಹೋಗ್ತಾನೋ ಅಂಥವನಿಗೆ ವಿದ್ಯೆ ಅದು ಸಫಲವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಇದೇ ಅಧಿಷ್ಠಾನಂ ಕರ್ತ ಕರ್ಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯ್ಯಂ ವಾ ವಿಪರೀತಂ ವಾ ಪಂಚೈದೇದಸ್ಯ ಹೇತವಃ. ಗೀತೆಯ ಮಾತನ್ನು ನಾವು ನೋಡೋದಂತಾದರೆ ಅಧಿಷ್ಠಾನ, ಕರ್ತೃ, ಕರ್ಮ, ಕರ್ಣ, ಚೇಷ್ಟೆ, ಆಮೇಲೆ ಭಗವಂತ ದೈವ, ಯಾವುದೋ ಒಂದು ದೈವಚಿತ್ತ, ಇದೆಲ್ಲವೂ ಕೂಡ ಮಾಡುವಂತಹ ಕರ್ಮಕ್ಕೆ ಅದು ಮ್ಯಾಟ್ರ್ ಆಗ್ತದೆ. ಅಂದರೆ ಅದೆಲ್ಲವೂ ಕೂಡ ಲೆಕ್ಕಕ್ಕೆ ಬರ್ತದೆ. ಅಧಿಷ್ಠಾನ, ಕರ್ತೃ, ಕರಣ, ಚೇಷ್ಟೆ, ದೈವ, ಭಗವಂತನಂತೆ ಈ ಐದು ಕೂಡ ತಾನು ಯೋಚನೆ ಮಾಡಬೇಕು. ಸರಿ, ಇನ್ನು ಶರೀರ, ವಾಕ್, ಮನ ಈ ಮೂರು ವಿಧದಿಂದಾಗಿ ಕರ್ಮವನ್ನು ಮಾಡಿದ ಅಂತ ಹೇಳಿದರೆ ಅದರಲ್ಲಿ ಕೆಲವು ಸಂದರ್ಭದಲ್ಲಿ ಒಳ್ಳೆಯದೂ ಆಗದೆ, ಕೆಲವು ಸಂದರ್ಭದಲ್ಲಿ ಯಾವುದೋ ಪ್ರಾರಬ್ಧ ಕರ್ಮದಿಂದಾಗಿ ಕೆಟ್ಟದ್ದನ್ನೂ ಅನುಭವಿಸುತ್ತಿದೆ. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ತಾನು ನಮ್ಮ ಕರ್ಮದ ಬಂಧನವನ್ನು, ಕರ್ಮವನ್ನು ಅನುಭವಿಸ್ತಾನೆ ಎಂಬಂತಹ ದೊಡ್ಡ ಸಂದೇಶವನ್ನು ಇಲ್ಲಿ ಹೇಳ್ತಾರೆ. ಈ ಉಪಾಸನೆ ನಮಗೆ ಸದಾ ಕಾಲದಲ್ಲೂ ಕೂಡ ಇದ್ದವನು ಯಾರಿಗೆ ಇದೆಯೋ ಅಂತಹ ಒಳ್ಳೆಯ ಜ್ಞಾನ ಯಾರಿಗೆ ನಿಶ್ಚಯವಾಗಿ ಅದು ಯಾವ ಕಾಲಕ್ಕೂ ಕೂಡ ಅದರಲ್ಲಿ ಮತ್ತೆ ಪುನಃ ಸಂಶಯ ಬರಬಾರ್ದು. ಭಗವಂತ ಮಾಡ್ತಾನೋ, ಭಗವಂತ ಮಾಡಿಸೋದಿಲ್ವೋ, ಈ ಸಂಶಯಾತ್ಮಕ ಬುದ್ಧಿ ಯಾವ ಕಾಲಕ್ಕೂ ಇರಬಾರ್ದು. ಅವನಿಗೆ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಅದು ಸದಾ ಕಾಲದಲ್ಲೂ ಕೂಡ ಗಟ್ಟಿಯಾಗಿರಬೇಕು ಅಂತ ಹೇಳ್ತಾರೆ. ಈ ಉಪಾಸನೆಗೆ ಇವರ ಇಳೆಯೊಳು ದೇವತೆಗಳಲ್ಲದೆ ಅದರಲ್ಲಾವ ಬಗೆಯಿಂದ ಅರ್ಚನೆಯು ಹರಿಪೂಜೆ ಕೇವಲ ಪ್ರತಿಮೆಗಳೆನ್ನಿಬ್ಬರು ರಮಾವಿನೊಂದಿಗೆ ಇವರನ್ನು ಸಹ ವರಾನುಗ್ರಹವೇ ಮುಕ್ತಿಯೋಗ್ಯರಿಗೆ. ಈ ಉಪಾಸನೆ ಮಾಡುವವರು ದೇವತೆಗಳು. ಭಗವಂತನನ್ನು ತಿಳಿದು ಸರಿಯಾಗಿ ಒಳ್ಳೆಯ ರುಜುವಾದಂತಹ ಮಾರ್ಗದಲ್ಲಿ ಉಪಾಸನೆಯನ್ನು ಮಾಡುವವರು ಕೇವಲ ದೇವತೆಗಳೇ. ಮನುಷ್ಯನು ಅವನ ಯೋಗ್ಯತಾನುಸಾರವಾಗಿ ಅವನು ಚಿಂತನೆ ಮಾಡ್ತಾನೆ. ಪೂರ್ಣವಾದಂತಹ ಒಂದು ಚಿಂತನೆಯನ್ನು ನಡೆಸಲಿಕ್ಕೆ ಅವನ ಹತ್ರ ಸಾಧ್ಯವೇ ಇಲ್ಲ. ಹಾಗಿದ್ದರೆ ಚಿಂತನೆ ಹೇಗಿರಬೇಕು? ದೇವತೆಗಳು ಈ ಚಿಂತನೆ ಸುದೃಢವಾದಂತಹ ಚಿಂತನೆಯಲ್ಲಿ ಇರ್ತಾರೆ. ಸರಿ, ಅದಾದ ಮೇಲೆ ಉಪಾಸನೆ ಮಾಡುವ ದೇವರುಗಳು ಮುಂದೆ ಹೇಳ್ತಾರೆ, ಯಾವುದೇ ರೀತಿಯಲ್ಲಿ ಅವನನ್ನು ಪೂಜಿಸುವುದು ಹೇಗೆ ಮಾಡಿದರೂ ಕೂಡ ಅದು ಭಗವತ್ ಪೂಜನೆ. ಭಗವಂತನಿಗೆ ಪೂಜೆ ಮಾಡಲಿಕ್ಕೆ ಹೇಗಿರಬೇಕು ಅಂದರೆ ಏನು ಕರ್ಮಗಳು ಮಾನಸಿಕವಾಗಿ, ಶಾರೀರಿಕವಾಗಿ, ಕಾಯಿಕ, ವಾಚಿಕ, ಮಾನಸಿಕ ಮೂರು ವಿಧವಾದಂತಹ ಕರ್ಮಗಳೂ ಕೂಡ ಭಗವಂತನ ಪೂಜೆ ಎಂಬ ಚಿಂತನೆ. ಇದೆಲ್ಲವೂ ಕೂಡ ಅವನ ಪೂಜೆಯಂತೆ ಆಗ್ತದೆ. ಮತ್ತು ಲಕ್ಷ್ಮೀಪತಿಯಾದಂತಹ ಭಗವಂತನಿಗೆ ಮುಖ್ಯ ಪ್ರತಿಮೆ ಆಗಿರ್ತಾರೆ ಅವರು. ಅಂದರೆ ಮುಕ್ತಿಯೋಗ್ಯರಿಗೆ ಈ ಭಗವಂತನ ಅನುಗ್ರಹವೇ ಅದು ಶ್ರೇಷ್ಠವಾದಂತಹ ಅನುಗ್ರಹ. ಹಾಗಿದ್ದರೆ ಭಗವಂತನನ್ನು ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ, ಭಗವಂತನನ್ನು ನಾವು ಅಪರೋಕ್ಷೀಕರಿಸಲಿಕ್ಕೆ ಇರುವಂತಹ ಒಂದು ಮಾರ್ಗ, ಇರುವಂತಹ ಒಂದು ಉಪಾಯ ಅದು ಬೇರೆ ಯಾವುದೂ ಅಲ್ಲ, ಕರ್ತೃತ್ವ ಚಿಂತನೆ, ಕರ್ತೃತ್ವದ ಪೂರ್ಣವಾದಂತಹ ಚಿಂತನೆ. ಅಧೀನ ಕರ್ತೃತ್ವವನ್ನು ನಾವು ಕರ್ತೃ ಹೇಗೆ ಅಂತ ಕೇಳಿದರೆ ಅಧೀನ ಕರ್ತೃ, ಸ್ವತಂತ್ರ ಕರ್ತೃ ಯಾರು? ಅವನು. ಈ ಚಿಂತನೆ ನಮ್ಮಲ್ಲಿ ಗಟ್ಟಿಯಾಗಿರಬೇಕು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಸತಾಂ ಪ್ರಸಕ್ತೇಜ ನಿರಂತರಾಯಿ ಕರೀಯಸಿ ವಿಶ್ವಗುರು ವಿಶುದ್ಧ ಅಂತ ಪಂಡಿತಾಚಾರ್ಯರು ಹೇಳುವಂತಹ ಮಾತು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಮುಕುಂದ ಭಕ್ತಿ, ಮುಕುಂದ ಭಕ್ತಿಗಿಂತ ಗುರುಭಕ್ತಿ, ಗುರುಭಕ್ತಿಗಿಂತ ಸತಾಂ ಪ್ರಸಕ್ತಿ ನಿರಂತರಾಯಿ. ಇದು ಹೇಗಿರಬೇಕು? ಕರೀಯತಿ ವಿಶ್ವಗುರು ವಿಶುದ್ಧ, ಕರೀಯತಿ ಉತ್ತಮವಾಗಿರತಕ್ಕಂತಹದ್ದು.
ಒಳ್ಳೆಯ ಒಂದು ವಿಚಾರವನ್ನು ಹೇಳ್ತಾರೆ. ಇನ್ನು ದೇವದ್ವಿಜಗುರು ಪ್ರಾಜ್ಞಭೋಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಶರೀರಂ ತಪ ಉಚ್ಯತೆ. ಒಳ್ಳೆಯ ತಪಸ್ಸು. ತಪಸ್ಸು ಅಂತ ಹೇಳಿದ್ರೆ ಶಾರೀರಿಕ ತಪಸ್ಸು. ಶಾರೀರಿಕ ತಪಸ್ಸು ಅಂದರೆ ಯಾವುದು ಅಂತ ಕೇಳಿದ್ರೆ ಇದೇ ಬ್ರಹ್ಮಚರ್ಯ, ಅಹಿಂಸಾ, ಅಪರಿಗ್ರಹ ಎಲ್ಲವೂ ಕೂಡ ಶಾರೀರಿಕವಾದಂತಹ ತಪಸ್ಸು ಇರಬೇಕು. ಶಾರೀರಿಕವಾದಂತಹ ತಪಸ್ಸು ಯಾರಲ್ಲಿ ಸುದೃಢವಾಗಿ ಗಟ್ಟಿಯಾಗಿದೆಯೋ ಅಂಥವರಿಗೆ ಭಗವಂತನ ಅನುಗ್ರಹ, ಭಗವಂತನ ರಕ್ಷೆ ಅವನಿಗೆ ಇರ್ತದೆ ಎಂಬಂತಹ ಸಂದೇಶವನ್ನು ಜಗನ್ನಾಥದಾಸರು ನಮ್ಮ ಮುಂದೆ ಏನು ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತಹ ಮಾತನ್ನು ನಮ್ಮ ಮುಂದೆ ನೆರಳುತ್ತಾ ಇದ್ದಾರೆ. ಇನ್ನೂ ಇದರ ಅಧಿಕವಾದಂತಹ ವಿಚಾರವನ್ನು ಹೇಳ್ತಾರೆ. ಅದನ್ನು ಮುಂದೆ ನಾಳೆ ಸೇರಿ ನಾವು ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವರ್ಜಿತ ನೇತಾ ಪ್ರದೇವಾಲ ವಿಷ್ಣುರ್ಮೇ ಪರಮಸ್ವತ. ಶ್ರೀಕೃಷ್ಣಾರ್ಪಿತಮಸ್ತು.